ಕಣ್ಣನ್ನು ನೀನೇ कौन कहता है मुलाकात नहीं होता है नजर नजरों से होता है मगर बच्चे मेरा नाम सर पेशा नहीं होता है ನನ್ನ ಶತ್ರು ಅದೆಷ್ಟು ಬಲಶಾಲಿಯಾಗಿದ್ದರು ಅವನ ವಿಘ್ನೇಶವನ್ನು ಕಂಡು ಹಿಡಿದು ಶತ್ರುಗಳ ಬಲೆಯಲ್ಲಿ ಬೀಸುವಲ್ಲಿ ನನಗಿಂತ ಒಂದು ಕೈ ಮುಂದೆ ನನ್ನ ತಂಗಿ ಶಬಾಷ್ ತಂಗಿ ಶಬಾಷ್ ಮೆಚ್ಚಿದೆ ಈ ನಿನ್ನ ಕಪಟ ನಾಟಕಕ್ಕೆ ನನ್ನಿಂದ ಸಾಧ್ಯವಾಗದ ಲಕ್ಷಣಾರ್ಧದಲ್ಲಿ ಮಾಡಿ ತೋರಿಸಿದೆಯಾ ಈ ನನ್ನನಿಗೆ ತಕ್ಕ ತಂಗಿ ಅಂದು ಕಾಂತರಾಜ ನಾನೊಮ್ಮೆ ಸೇರಿಟ್ಟು ಶಪಥ ಮಾಡಿದನೆಂದರೆ ನನ್ನ ಗುರಿ ಮುಟ್ಟುವರೆಗೂ ನನ್ನ ಸೇಡ ತನ್ನಗಾಗುವುದಿಲ್ಲ ನನ್ನ ತಂಗಿ ವಿನಯದಿಂದ ನಿನ್ನ ಮನೆ ಸೇರಿಕೊಂಡು ನಿನ್ನ ಮನೆಯನ್ನು ಹೊಡೆದು ತಿಳೂರು ಮಾಡಿಬಿಟ್ಟಳು ಆದರೆ ನಿನ್ನ ಹೆಂಡತಿ ನನ್ನನ್ನು ಪ್ರೀತಿಸುವ ನಾಟಕ ಮಾಡಿ ಆಸ್ತಿ ಪತ್ರನೆಲ್ಲ ಯಾರದು ಹಾಕಿಬಿಟ್ಟಳು ಆ ಸೇರಿದ ಪ್ರೀತಿಗೆ ಇವತ್ತು ನೀನು ಬೀದಿಯ ಭಿಕ್ಷುಕ ಭಿಕ್ಷೆ ಬೇಡುವುದೇ ನಿನ್ನ ಕಾಯಕ ತಿಪ್ಪೇಶ ತಿಪ್ಪೇಶ ಹೇಳ್ರಿ ಸಾವ್ಕಾರ ನನ್ನಿಂದ ಯಾವ ಕೆಲಸ ಆಗ್ಬೇಕ್ರಿ ಲೇ ತಿಪ್ಪೇಶ ಹೇಳ್ರಿ ಸಾವ್ಕಾರ ಹೆಂಗರಲೇ ಈ ಊರು ಜನ ಊರು ಜನ ಎಲ್ಲ ಚಲೋ ಅದಾರ್ರಿ ಆದ್ರ ನೀವ ಅಂದರೆ ಈ ನಿನ್ನ ಮಾತಿನ ಅರ್ಥ ನಾನೇನು ಸುಮಾರು ಒಂದೇನಲೇ ಮಗಳ ಹಂಗಲ್ರಿ ಅಪ್ಪ ಹಂಗಲ್ಲ ಊರ್ ಜನ ಎಲ್ಲ ಚಲೋ ಅದಾರ ಮತ್ ನೀವು ಚಲೋ ಅದೀರ ಅದೇನೋ ಅಂತಾರಲ್ಲ ನ್ಯಾಲಿಗೆ ಒಳ್ಳೇದಾದ್ರ ನಾಡೆಲ್ಲ ಒಳ್ಳೇದ ಅಂದಂಗ ನೀವ ಚಲೋ ಅದೀರ ಅಂದ್ಮೇಲೆ ಊರೆಲ್ಲ ಚಲೋ ಇರ್ತದ ಬಿಡ್ರಿ ಏನಂದ ತಿಪ್ಪೇಶ ನೀನ್ ಹೇಳೋದು ಕರೆನೈತಿ
ಆದ್ರ ನಂದ ಹಂಗಲ್ಲ. ನಾನು ಸ್ವಲ್ಪ ಚೇಂಜ್ ಆಗಿ ನಾನು ಚೆನ್ನಾಗಿರಬೇಕು, ಆಮೇಲೆ ಈ ಜಗತ್ತು. ನಡ್ಲೆ ತಿಪ್ಪೇಶ, ಹೇಳ್ರಿ ಸಾವ್ಕಾರ. ಈಶ್ವರ್ ಶಣಕಲ್ ಅವರು ಒಂದು ಮಾತಿನಾಗ ಬರೀತಾರ, ಏನಂತ ಬರ್ತಾರ್ರಿ? ಜಗವೆಲ್ಲ ನಗುತ್ತಿರಲಿ, ಜಗದೆಲ್ಲವೂ ನನಗಿರಲಿ ಎಂದು ಈ ಮಾತನ್ನು ಕೇಳಿದ ಜನ ಅಂತಾರ, ಏನು ದೊಡ್ಡ ಗುಣ. ಜಗವೆಲ್ಲ ನಗಬೇಕು, ಜಗದ ದುಃಖ ನನಗೆ ಬಂದರೂ ಚಿಂತೆ ಇಲ್ಲ ಅಂದು ಇದನ್ನು ಕೇಳಿದುಕೊಂಡು ಇಂದು ಮುಂದಾಗಿ ಕವಿಗಳು ಜಗವೆಲ್ಲ ನಕ್ಕು ನಲಿಯುತ್ತಿರುವಾಗ ನನ್ನ ನಪ್ಪನ್ನು ಅಳಲು ಬಿಡುವುದೇ. ಅಂದರೆ ನಾನು ಜಗದಾಗ ಇರ್ತೀನಿ, ನಾನು ನಗುತ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಕವಿಗಳಂಗ ಮೊದಲು ನಾವು ಬದುಕಬೇಕು, ಆಮೇಲೆ ಈ ಜಗತ್ತು. ನಾನಿದ್ದರೆ ಜಗತ್ತು, ತಾನಿಲ್ಲ ಅಂದ್ರೆ ಜಗತ್ತೇ ಖಾಲಿ. ಅಂದಂಗ ಸಾವ್ಕಾರ ಜಗತ್ತಿನ ಬಗ್ಗೆ ಬಾಳ್ ತಿಳ್ಕೊಂಡಿರಿ ಬಿಡ್ರಿ. ಆದ್ರ ನಿಮ್ಮನ್ನ ಒಂದ್ ಮಾತು ಕೇಳ್ಬೇಕಂದ್ರ ಏನು ಕೇಳಲೆ ತಿಪ್ಪೇಶ? ಆ ಕಾಂತರಾಜನ ತಮ್ಮ ಕಾಂತರಾಜನ ಮನೆಯಿಂದ ಹೊರಗಾಕಿರತ್ತ. ಇದು ಸುಳ್ಳು ಕರೆನ ಸಾವ್ಕಾರ? ತಿಪ್ಪೇಶ ಸುಳ್ಳು ಅಕ್ಕತ್ತಲೇ ಕರೆನೈತಿ. ಅವರಿಬ್ಬರನ್ನ ಮನೆಯಿಂದ ಹೊರ ಹಾಕಿದ್ದು ಅವನ ತಮ್ಮ. ಇದಕ್ಕೆ ಮುನ್ನಡೆ ಬರೆದಿದ್ದು ನಾನು ಹಾಡಿದ್ದು ನನ್ನ ತಂಗಿ ಎಂದು ನನ್ನ ತಂಗಿ ಮುನಿರಾಜನ ಮದುವೆ ಮಾಡಿಕೊಂಡು ಆ ಕಾಂತರಾಜನ ಮನೆಯೊಳಗ ಕಾಲಿಟ್ಟಳ ನೋಡು, ಒಂದೇ ಚಾಲಾತ ನೋಡಲೇ ಅವರೆಲ್ಲ ಸರ್ವನಾಶ ಆಗಿ ಹೋಗ್ತಾರ. ಅಂದಂಗ ಸಾವ್ಕಾರ್ತಿ ತಲಿ ಅಂದ್ರೆ ತಿಳಿಯಲ್ಲ ಬಿಡ್ರಿ. ಮಾತಾಡ್ತಿರಲೇ ಮಗನ ತಿಪ್ಪೇಶ, ಅದ ಅವ್ರದ ತಲೀರಿ. ಈ ಮಾಕ್ ಏನ್ ಗೊತ್ತ್ರಿ, ನಾ ಯಾವ ತಿಳಿ ಅನ್ನತನ ಅನ್ನೋದ? ತುಪ್ಪ ತಿಂದ ಬ್ರಾಹ್ಮಣರ ತಲಿ ಇದ್ದಂಗ ಐತ್ ನೋಡ್ರಿ ನಿಮ್ಮ ತಲಿ. ಕ್ವಾಟ್ಲಿಲೆ ಹೋಗುದನ ಬರೀ ಉಗುರ್ನ್ಯಾಗ ತೆಗ್ದಂಗ ಆತ್ ನೋಡ್ರಿ. ಈ ಬಗ್ಗೆ ಏನ್ ಗೊತ್ತ್ರಿ, ಆ ಕಾಂತರಾಜಪ್ಪನ ಕೊಡ್ಲಿ ಅಂತದೈತಿ ಅನ್ನೋದ? ಏ ತಿಪ್ಪೇಶ ಹೇಳ್ರಿ ಸಾವ್ಕಾರ. ಮಾವನವರೇ, ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಈ ಕುರಿ ಇಲ್ಲಿಗ್ಯಾಕ್ ಬಂತು ಯಪ್ಪ, ಹುಲಿ ಬಾಯಾಗ ಬೀಳಾಕ? ತಿಪ್ಪೇಶ ಹೇಳ್ರಿ ಸಾವ್ಕಾರ. ಬಾ ಮುನಿರಾಜ ಬಾ. ನನ್ನ ತಂಗಿನ ಲಗ್ನ ಮಾಡಿಕೊಂಡು ಊರಿಗೆ ಹೋದೆಯಂತೆ. ಕ್ಷಮಿಸಿ ಮಾವ, ಆ ವಿಷಯನೇ ಬೇರೆ ಇತ್ತು. ಅದಕ್ಕಾಗಿ ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಅಂತ ಹೋಗ್ಬೇಕಂತ ಬಂದಿದ್ದೇನೆ ಮಾವ. ನನಗೆ ಆಶೀರ್ವಾದ ಮಾಡಿ. ಇರ್ಲಿ ಬಿಡು.
ಏನು ಕಾಲೇಜ್ ಹುಡುಗರು ವಯಸ್ಸು ಬೇರೆ ಏನೇನು ನಡೆದು ಹೋಗಿರ್ತೈತಿ. ಆದ್ರ ಇನ್ನು ಮೊದಲ ತಂಗಿನ ಜೋಪಾನ ಮಾಡೋದು ನಿನ್ನ ಕರ್ತವ್ಯ. ಮಾವಂದ್ರೆ ನೀವು ಅದರ ಕಾಜಿನೇ ಬಿಡಿ. ನಿಮ್ಮ ತಂಗಿ ಸಾಕ್ಷಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ. ನೀವೇನು ಕಾಳಜಿ ಮಾಡ್ಕೋಬೇಡಿ ಮಾವ. ಆಯ್ತು ಮುನಿರಾಜ. ಏ ತಿಪ್ಪೇಶ, ಹೇಳ್ರಿ ಸಾವ್ಕಾರ. ಹಳಿ ಅಂದ್ರು ಮನೆಗೆ ಬಂದಾರ, ಹೋಗಿ ಒಂದು ಫುಲ್ ಬಾಟ್ಲಲ್ಲಿ ತೆಗೆದುಕೊಂಡು ಬರಲೇ ಮಗನ. ಆಯ್ತ್ರಿ ಸಾವ್ಕಾರ. ಹಾಗೆ ಏನಾಯ್ತ್ರಿ ನಿಮ್ದು? ಹಕ್ಕಿ ಇಲ್ಲದ ಹಕ್ಕಿಯನ್ನು ಸ್ವಲ್ಪ ಹಾರಾಡಲು ಕರೆದು ತರ್ತೀಯಾ? ಆಯ್ತ್ರಿ ಸಾವ್ಕಾರ, ನೀವ್ ಹೇಳುದ್ ಹೆಚ್ಚು, ನಾ ತರುದ್ ಹೆಚ್ಚು. ಆಯ್ತು, ಬೇಗ ಹೋಗಲೇ ಮಗನ.